ಆನಂದತೀರ್ಥಮತುರಂ ಭಜೇ ತಾಪತ್ರಯಾಂ. ಶ್ರೀ ಗುರುಭ್ಯೋ ನಮಃ. ಕೊಡವೆಗೊಡೆಯ ಶ್ರೀಕೃಷ್ಣ ಮತ್ತು ಮುಖ್ಯ ಪ್ರಾಣವನ್ನು ಮನಸ್ಸಿನಲ್ಲಿಯೇ ನಮಸ್ಕರಿಸುತ್ತಾ, ಹಾಗೆ ಬನ್ನಂಜಿಯವರ ಊರು ಅಂಬಲಪಾಡಿಯ ಜನಾರ್ದನ ಮತ್ತು ಮಹಾಕಾಳಿಯನ್ನು ಮನಸ್ಸಿನಲ್ಲಿಯೇ ನಮಸ್ಕರಿಸುತ್ತಾ, ನಾವಿವತ್ತು ಇಲ್ಲಿ ಯಾರ ಜನ್ಮಾರಾಧನೆಯನ್ನು ಆಚರಿಸಲಿಕ್ಕೆ ಸೇರಿದ್ದೇವೆಯೋ ಅಂಥ ಮಹಾಮಹಿಮರಾದ ಸತ್ಯಕಾಮರನ್ನ ಮನಸ್ಸಿನಲ್ಲಿಯೇ ನಮಸ್ಕರಿಸುತ್ತಾ, ನಮಗೆಲ್ಲರಿಗೂ ನಿತ್ಯ ಸ್ಮರಣೀಯರು, ಪ್ರಾತಸ್ಮರಣೀಯರು ಆದಂಥ ಬನ್ನಂಜೆ ಗೋವಿಂದಾಚಾರ್ಯರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮತ್ತು ಈ ಇಬ್ಬರು ಸಾಧಕರ ಆಶೀರ್ವಾದವನ್ನು ಬೇಡುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮಾತನಾಡಲು ಆಗಮಿಸಿರುವ ಗಣ್ಯರೆಲ್ಲರಿಗೂ ನಮಸ್ಕರಿಸುತ್ತಾ, ಮಲ್ಲೇಪುರಂ ಸರ್ ಮತ್ತು ವೀಣಕ್ಕನಿಗೂ ವಂದಿಸುತ್ತಾ, ಈ ವೇದಿಕೆಯಲ್ಲಿ ನನ್ನ ತಾಯಿಯನ್ನು ನೆನೆಯುವಾಗ ನನ್ನ ತಾಯಿಗೆ ಸಮಾನವಾದ ದೊಡ್ಡಮ್ಮನೂ ಇಲ್ಲಿದ್ದಾರೆ, ಅವರಿಗೂ ನಮಸ್ಕಾರ ಮಾಡುತ್ತಾ, ಈ ವೇದಿಕೆಯಲ್ಲಿ ನಾನು ಮಾತಾಡಲಿಕ್ಕೆ ನಿಂತಿರುವುದೇ ಒಂದು ಸೋಜಿಗ. ಯಾಕಂದರೆ ನಾನು ಈ ಇಬ್ಬರ ಬಳಿಯೂ ಯಾವುದೇ ಅಧ್ಯಯನ ಮಾಡಿದವನಲ್ಲ, ಮತ್ತೆ ಆಳವಾಗಿ ಶಾಸ್ತ್ರವನ್ನು ಓದಿಕೊಂಡವನಲ್ಲ. ನಾನು ವೃತ್ತಿಪರ ಮಾಹಿತಿ ತಂತ್ರಜ್ಞಾನದಲ್ಲಿ ಕೆಲಸ ಮಾಡುವಂಥವನು. ಆದರೆ ನನಗೆ ಸತ್ಯಕಾಮರನ್ನು ನಾನು ಬಾಲ್ಯದಲ್ಲಿದ್ದಾಗ ಸ್ವಲ್ಪ ಹೆಚ್ಚು ದೂರದಿಂದ ನೋಡಿದ ನೆನಪು. ನನಗಾಗ 10-12 ವರ್ಷ. ಅವರು ಅಂಬಲಪಾಡಿಗೆ ವೀಣಕ್ಕ ಆಗಲೇ ಹೇಳಿದ ಹಾಗೆ ಆಗಾಗ ಬರುತ್ತಿದ್ದಾಗ ಅವರನ್ನು ದೂರದಿಂದ ಒಂದೆರಡು ಸಲ ನೋಡಿದ್ದೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ದೊಡ್ಡಪ್ಪಂದಿರ, ನನ್ನ ಒಬ್ಬ ಅಣ್ಣಂದಿರ ಮಾತುಗಳಲ್ಲಿ ಅವರ ಬಗ್ಗೆ ಕೇಳಿ ಬೆರಗಾಗುತ್ತಿದ್ದ ನೆನಪು. ಆದರೆ ಬನ್ನಂಜಿಯವರನ್ನು ನಾನು ಸ್ವಲ್ಪ ಹತ್ತಿರದಿಂದಲೇ ಕಂಡಿದ್ದೆ. ಅವರ ವ್ಯಕ್ತಿತ್ವವನ್ನು, ಅವರ ಒಂದು ಪ್ರೀತಿಯನ್ನು ಕೂಡ ಬಾಲ್ಯದಲ್ಲಿ ಅನುಭವಿಸಿದ್ದೆ. ನನ್ನ ಜೀವನದಲ್ಲಿ ಅತ್ಯಂತ ಪ್ರಭಾವ ಬೀರಿದ ಒಂದು 3 ವ್ಯಕ್ತಿಗಳಲ್ಲಿ ಬನ್ನಂಜಿಯವರು ಒಬ್ಬರು. ಅದನ್ನು ಹೇಳಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ಯಾಕಂದರೆ ಅವರು ಮಾಡಿದಂತಹ ಒಂದು ನಿರ್ಧಾರ, ನಾನು ಬಾಲ್ಯದಲ್ಲಿ, ಅದು 84ನೇ ಇಸ್ವಿಯ ಸಮಯ, ಅವರ ತೋಟದಲ್ಲಿ ಆಡಿಕೊಂಡಿದ್ದಾಗ ಕವಿಗಳ ಕರೆ ಬಂತು, ಅಪ್ಪ ಕರೀತಾ ಇದ್ದಾರೆ, ಒಳಗೆ ಬರಬೇಕಂತೆ. ಸೊ ಅವರು ಮಾಡಿದ ನಿರ್ಧಾರ ನನ್ನ ಜೀವನದಲ್ಲಿ ಒಂದು ಅತ್ಯಂತ ಒಂದು ಪರಿಣಾಮಕಾರಿಯಾದಂತಹ ಒಂದು ನಿರ್ಧಾರ ಅಂತ ನನಗೆ ಈಗ ಅನ್ನಿಸ್ತದೆ. ಮತ್ತು ಅದನ್ನು ನಾನು ನನ್ನ ವೃತ್ತಿಪರ ಜೀವನದಲ್ಲಿ ಕಳೆದ 26 ವರ್ಷಗಳಲ್ಲಿ ಅಮೆರಿಕದಲ್ಲಿ ಎಲ್ಲೆಲ್ಲ ನಾನು ನನ್ನ ಪರಿಚಯವನ್ನು ಮಾಡಿಕೊಂಡಿದ್ದೇನೆಯೋ ಅಥವಾ ಬೇರೆ ಯಾರಾದರೂ ನನ್ನ ಗುರುತು ಹಿಡಿದಿದ್ದಾರೆಯೋ ಅದೆಲ್ಲವೂ ಆ ಮಧ್ವಾಚಾರ್ಯ ಚಿತ್ರದ ಒಂದು ಬಾಲಮಧ್ವನ ಪಾತ್ರ ಮಾಡಿದವನು ಅಂತ ಹೇಳುವುದರಿಂದ ಶುರುವಾಗ್ತಾ ಇದ್ದದ್ರಿಂದ ಅವರ ಆ ನಿರ್ಧಾರ ನಮ್ಮ ಜೀವನದಲ್ಲಿ ಯಾವ ಪ್ರಭಾವವನ್ನು ಬೀರಿದೆ ಅಂತ ನನಗೆ ಈಗ ಗೊತ್ತಾಗ್ತದೆ. ಆದರೆ ಇದೆಲ್ಲದಕ್ಕಿಂತ ಮೊದಲು ನನಗೆ ಬೆಳೀತಾ ಇದ್ದಾಗ ಬನ್ನಂಜಿಯವರ ಪರಿಚಯ ನೆನಪು ಅಂತಂದರೆ, ಅವರು ನನ್ನ ಅಜ್ಜನ ಮನೆಯ ಸಂಬಂಧಿಕರು. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಊರಿನಲ್ಲಿ ಎಲ್ಲ ಮನೆಯಲ್ಲಿ ಇರುವುದಕ್ಕಿಂತಲೂ ಹೆಚ್ಚು ಸ್ವಾತಂತ್ರ್ಯ, ಹೆಚ್ಚು ಸಂತೋಷ, ಹೆಚ್ಚು ಗಮ್ಮತ್ತು
ಎಲ್ಲಿ ಇರ್ತಾ ಇತ್ತೋ ಅಂಥ ಮನೆಯ ಹಿರಿಯರು ಬನ್ನಂಜಿಯವರು ಅಂತ ನನಗೆ ಒಂದು ಸ್ಪಷ್ಟವಾದಂತಹ ನೆನಪು. ಹಾಗೆ ಬೆಳೆಯುತ್ತಾ ನಾನು ಒಂದು 10-12 ವರ್ಷದವರಿದ್ದಾಗ ಇದು ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ, ಮೊಬೈಲ್ ಎಲ್ಲ ಇರದೇ ಇದ್ದಂಥ ಕಾಲ. ಆಗ ಅಂಬಲಪಾಡಿಯ ದೇವಸ್ಥಾನದ ಪ್ರವಚನ ಮಂದಿರದಲ್ಲಿ ಪ್ರತಿ ಆದಿತ್ಯವಾರ 1 ಗಂಟೆ ಅವರ ಪ್ರವಚನ ನಿಶ್ಚಿತವಾಗಿಯೂ ನಡೆಯುತ್ತಾ ಇತ್ತು. ಆ ಪ್ರವಚನಕ್ಕೆ ನನ್ನ ಅಜ್ಜನ ಕೈಯನ್ನು ಹಿಡ್ಕೊಂಡು ಕಳೆದುಕೊಂಡು ಹೋಗುವಂತ ಒಂದು ಅವಕಾಶ ನಮಗೆ ಇರ್ತಿತ್ತು. ಆಗ 1 ಗಂಟೆ ಅವರ ಪ್ರವಚನವನ್ನ ಒಂದು ಕೇಳುವಂತಹ ಅನುಭವ. ನನ್ನ ಅಜ್ಜನ ಕೈಯನ್ನು ಹಿಡ್ಕೊಂಡು ನಾನು ಯಾಕೆ ಹೋಗ್ಬೇಕಿತ್ತು ಅಂತಂದ್ರೆ ಅವ್ರಿಗೆ ಕಾಣ್ತಿರ್ಲಿಲ್ಲ, ಅವ್ರಿಗೆ 85 ಆಗಿತ್ತು. ಸೊ ಹಾಗೆ ಅವರ ಪ್ರವಚನವನ್ನ ಕೇಳ್ತಾ ಆಗ ಬೆಳೆಯುತ್ತಿದ್ದಂತಹ ನೆನಪು ಮುಂದೆ ಈ ಪರಿಚಯ ಅನೇಕ ಆಯಾಮಗಳನ್ನು ಪಡೀತಾ ಬಂತು. ಮೊದಲಾಗಿ ಅವರು ನಮ್ಮ ಊರಿನವರು, ನಮ್ಮ ಸಂಬಂಧಿಕರು, ಹಾಗೆ ನಮ್ಮ ಬಾಲ್ಯದ ಒಡನಾಡಿಗಳ ತಂದೆ ವೀಣಕ್ಕ, ಕವಿತಾ, ಮತ್ತೆ ಶುಭ, ವಿದ್ಯಾ ಇವರೊಟ್ಟಿಗೆಲ್ಲ ನಾವು ಆಟಾಡಿಕೊಂಡು ಬೆಳೆದವರು. ಆದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಈ ಜಗತ್ತಿಗೆ ನನ್ನನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ಪರಿಚಯಿಸಲಿಕ್ಕೆ ಕಾರಣರಾದವರು. ಆ ಚಿತ್ರೀಕರಣದ ಸಮಯದಲ್ಲಿ ಇದು ನೋಡಿ, ಬನ್ನಂಜಿಯವರ ಒಂದು ಒಂದು ಮನಸ್ಸಿನ ಇನ್ನೊಂದು ಮುಖವನ್ನ ತೋರಿಸ್ತದೆ ಅಂತ ನಾನು ತಿಳ್ಕೊಳ್ತೇನೆ. ಆ ಚಿತ್ರೀಕರಣದ ಸಮಯದಲ್ಲಿ ತುಂಬಾ ದೊಡ್ಡ ದೊಡ್ಡ ಮನುಷ್ಯರು ಬರ್ತಾ ಇದ್ರು. ಯಾಕಂದ್ರೆ ಅದೊಂದು ತುಂಬಾ ಹೆಸರನ್ನು ಗಳಿಸ್ತಾ ಇದ್ದಂತಹ ಒಂದು ಚಿತ್ರೀಕರಣ ಆಗಿತ್ತು ಆ ಸಮಯದಲ್ಲಿ. ಮಧ್ವರ ಬಗ್ಗೆ ಬನ್ನಂಜಿಯವರು, GVIಯವರು ಒಂದು ವಿಶಿಷ್ಟವಾದಂತಹ ಚಿತ್ರವನ್ನು ಮಾಡ್ತಾ ಇದ್ದಾರೆ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾ ಇದ್ರು. PV ಕಾರಂತರನ್ನ ನೋಡಿದ ನೆನಪಾಗ್ತದೆ, ಗಿರೀಶ್ ಕಾರ್ನಾಡ್ರನ್ನ ನೋಡಿದಂತ ನೆನಪಾಗ್ತದೆ. ಹಾಗೆ ಬರ್ತಾ ಇದ್ದಾಗ ಅವರು ಎಲ್ಲ ಚಿತ್ರೀಕರಣವನ್ನು ನೋಡಿ ಕೊನೆಗೆ ಅಲ್ಲಿ ನಾನು ಆಟ ಆಡಿಕೊಂಡಿರ್ತಾ ಇದ್ದೆ. ನನಗಾಗ 14-15 ವಯಸ್ಸು. ಕೇಳ್ತಾ ಇದ್ರು ಸಹಜವಾಗಿ, ಈ ಹುಡುಗ ಯಾರು ಅಂತ. ಆಗ ಬನ್ನಂಜಿಯವರು ನನ್ನ ಪರಿಚಯ ಮಾಡ್ತಾ ಇದ್ದಂತ ರೀತಿ, ಇನ್ಯಾರು ಗೊತ್ತುಂಟ, ಇವನ ಅಜ್ಜ ಒಬ್ಬ ದೊಡ್ಡ ವಿದ್ವಾಂಸರು, ರಾಮದಾಸ್ ಬಲ್ಲಾಳು ಅಂತ, ಅವರ ಮೊಮ್ಮಗ ಇವನು ಅಂತ ಹೇಳಿ ನನ್ನ ಹೆಸರನ್ನು ಹೇಳ್ತಾ ಇದ್ರು. ನನಗೆ ಅದು ತುಂಬಾ ಖುಷಿ ಕೊಡ್ತಿದ್ದಂತಹ ವಿಚಾರ. ಯಾಕಂದ್ರೆ ನಾನು ಅಜ್ಜನ ಮನೆಯಲ್ಲಿ ಬೆಳೆದವನು. ಆ ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಪರಸ್ಪರಂ ಭಾವಯಂತಹ ಅಂತ. ಅಂದ್ರೆ ಬನ್ನಂಜಿ ಅವರಿಗೆ ನನ್ನ ಅಜ್ಜನ ಬಗ್ಗೆ ಇದ್ದಂತಹ ಒಂದು ಗೌರವ, ಆ ಗೌರವವನ್ನ ನಾನು ನನ್ನ ಅಜ್ಜನೊಟ್ಟಿಗೆ ಮಾತಾಡುವಲ್ಲ, ಅವರಿಗೆ ಬನ್ನಂಜಿ ಅವರ ಬಗ್ಗೆ ಇದ್ದಂತಹ ಗೌರವವನ್ನು ಕೂಡ ಕಾಣ್ತಾ ಇದ್ದೆ, ಕೇಳ್ತಾ ಇದ್ದೆ. ಹಾಗಾಗಿ ಈ 2 ಮುಖಗಳ ಪರಿಚಯ ನನಗೆ ಸ್ವತಃ ಆಗಿತ್ತು. ಅಂತಹ ಒಂದು ನನ್ನ ಪ್ರೀತಿಯ ಅಜ್ಜನನ್ನ ಗೌರವಿಸುವ ಬನ್ನಂಜಿ ಅವರನ್ನ ನಾನು ತುಂಬಾ ಇಷ್ಟಪಡ್ತಾ ಇದ್ದೆ. ಯಾಕಂದ್ರೆ ಆ ಒಂದು ಕಾರಣಕ್ಕಾಗಿ. ಆದ್ರೆ ನಾನು ಹೇಳಿದ ಹಾಗೆ ಅದು ರೆಸಿಪ್ರೊಕೇಟ್ ಕೂಡ ಆಗಿತ್ತು. ಹಾಗಾಗಿ ನನಗೆ ನನ್ನ ಅಜ್ಜನ ಬಗ್ಗೆ ಇವರು ಗೌರವ ಇರ್ತಿತ್ತು, ಇವರು ನಾನು ಇಷ್ಟಪಡುವ ಬನ್ನಂಜಿ ಅವರನ್ನು ಇವರು ಇಷ್ಟಪಡ್ತಾರೆ ಅಂತ. ಸೊ ಅಂತಹ ಒಂದು ಅನುಭವ ಮತ್ತು ನೆನಪು ನಮ್ಮದು. ಸೊ ಹಾಗೆ ಬೆಳೀತಾ ಇರುವಾಗ ನನ್ನ ಇನ್ನೊಬ್ರು ದೊಡ್ಡಪ್ಪ ಇದ್ರು. ಅವರು ಬೇಸಿಗೆಯಲ್ಲಿ ಮಕ್ಕಳು ಸಮಯವನ್ನು ಹಾಳು ಮಾಡಬಾರ್ದು ಅಂತ ಹೇಳಿ ನಮಗೆಲ್ಲ ಆಸಕ್ತಿ ಇದ್ದವರಿಗೆ ಕರೆದು ಪಾಠ ಹೇಳ್ತಾ ಇದ್ರು. ಹಾಗೆ ಪಾಠ ಹೇಳುವಾಗ ನನಗೆ ಅವರು ಈ ರೀತಿಯ ಒಂದು ಆದೇಶ ಕೊಡ್ತಾ ಇದ್ರು, ನೋಡು ನನಗೆ ಈ ವಾರ ನಾನು ಈ ಒಂದು ವಿಷಯದ ಬಗ್ಗೆ ಪಾಠ ಮಾಡಬೇಕು, ಇದಕ್ಕೆ ಪುಸ್ತಕ ಬನ್ನಂಜಿಯವರ ಮನೆಯಲ್ಲಿ ಉಂಟು, ನೀನು ಅವರ ಹತ್ರ ಹೋಗಿ ಅವರದ್ದೇ ಪ್ರಕಟಿತವಾದ ಪುಸ್ತಕ, ಆ ವಿಷಯದ ಬಗ್ಗೆ ಬೇರೆಯವರು ಬರೆದಿರುವ ಪುಸ್ತಕಗಳು ಇರುತ್ತದೆ, ಆದರೆ ಅವರೇ ಬರೆದಂತಹ ಪ್ರಕಟಿತವಾದಂತಹ ಪುಸ್ತಕವನ್ನು ಕೇಳಿದ್ದ. ಒಂದು ವೇಳೆ ಅಲ್ಲಿ ಸಿಗದೇ ಇದ್ರೆ
ನೀನೇ ಅಂಬಲ್ಪಾಡಿ ದೇವಸ್ಥಾನದ ಗ್ರಂಥಾಲಯದಲ್ಲಿ ಅದನ್ನ ಕುರಿತಿಕ ಈ ವಾರ ಪಾಠ ಮಾಡ್ತೇನೆ, ಮುಂದಿನ ವಾರ ಪರೀಕ್ಷೆ ಮಾಡ್ತೇನೆ ಅಂತ ಹೇಳಿ ನನ್ನನ್ನ ಒಂದು ರೀತಿಯಲ್ಲಿ ಬನ್ನಂಜಿ ಅವರ ಪುಸ್ತಕಗಳನ್ನ ಓದಲಿಕ್ಕೆ ಆ ವಯಸ್ಸಿನಲ್ಲಿ ಪ್ರೇರೇಪಣೆ ಮಾಡ್ತಾ ಇದ್ರು. ಅದನ್ನ ಮಾಡ್ತಾ ಇತ್ತು ನಾವು. ಸೊ ಹಾಗೆ ಬನ್ನಂಜಿ ಅವರ ಬೇರೆ ಬೇರೆ ಮುಖಗಳ ಪರಿಚಯ ಬಾಲ್ಯದಲ್ಲಿಯೇ ಆಗ್ತಾ ಇದ್ದದ್ದು. ಮುಂದೆ ಬೆಳೀತಾ ಇದ್ದ ಹಾಗೆ ಅವರ ಪ್ರವಚನಗಳನ್ನು ಕೇಳುವಂತಹ ಒಂದು ಪ್ರವೃತ್ತಿಯು ಬೆಳೆಯಿತು. ಆ ಪ್ರವಚನಗಳ ಮುಖಾಂತರ ಅವರನ್ನ ಆಗ ಕಾಣ್ತಾ ಇದ್ದದ್ದು ಮತ್ತೆ ಈಗ ಅವರು ಇಲ್ಲದೇ ಇರುವಾಗ ಪ್ರವಚನಗಳ ಮುಖಾಂತರ ಅವರನ್ನು ಕಾಣ್ತಾ ಇರುವುದು, ಅದೆಲ್ಲವೂ ನಮ್ಮ ಮಧ್ಯೆ ಅವರ ನೆನಪನ್ನು ನಾವು ಜೀವಂತವಾಗಿ ಉಳಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ಹೇಳುವಂತಹ ಒಂದು ಭಾವನೆ ನನ್ನದು. ಹಾಗೆ ಈ ಚಿತ್ರೀಕರಣದ ಎಲ್ಲ ಕೆಲಸಗಳ ಆದಮೇಲೆ ಅದು ಒಂದು ಪ್ರಶಸ್ತಿಯನ್ನ ಗಳಿಸಿಕೊಳ್ಳುವ ಮಟ್ಟಿಗೂ ಕರೆದುಕೊಂಡು ಹೋಗ್ತದೆ ಅಂತ ನಾನು ಯಾವತ್ತೂ ಭಾವಿಸಿರಲಿಲ್ಲ. ಆದರೆ ಅದೇ ಮುಂದೆ ನನ್ನ ಪರಿಚಯದ ಗುರುತಾಗಿ ಬದಲಾಗಲಿಕ್ಕೆ ಶುರುವಾಗುವಾಗ ಮೊದಲಿಗೆ ನನಗೆ ಸ್ವಲ್ಪ ಮುಜುಗರ ಆಗ್ತಾ ಇತ್ತು. ಆದರೆ ಕಳೆದ 26 ವರ್ಷಗಳ ಅಮೆರಿಕದ ಒಂದು ವಾಸ್ತವ್ಯದಲ್ಲಿ ನನಗೆ ಅನಿಸಿದ್ದೇನು ಅಂತಂದ್ರೆ ಅದೇ ಒಂದು ದೊಡ್ಡ ಒಂದು ಆಶೀರ್ವಾದ ನನ್ನ ಮೇಲೆ. ಯಾಕಂದ್ರೆ ನಾನು ಓದಲಿ ಎಲ್ಲ ಕಡೆಯೂ ಎಷ್ಟೋ ಜನ, ಈಗಾಗಲೇ ವಿಕ್ರಮಾರ್ಜುನ ಹೆಗಡೆಯವರು ಹೇಳಿದ ಹಾಗೆ ಅಮೆರಿಕದಲ್ಲಿ ಲಕ್ಷಾಂತರ ಜನ ಅವರ ಶಿಷ್ಯಂದಿರು, ಅವರ ವಿದ್ಯಾರ್ಥಿಗಳು ಅವರ ಪ್ರವಚನವನ್ನು ಇವತ್ತು ಕೂಡ ಕೇಳ್ತಾ ಇರುವವರು ನನ್ನ ಪರಿಚಯ ಆದಾಗ ನನಗೆ ಸಿಕ್ಕಿದಂತಹ ಒಂದು ಪ್ರೀತಿ ಮತ್ತು ಆಶೀರ್ವಾದದ ಬಗ್ಗೆ ಅವರಿಗೆ ಹೆಮ್ಮೆ ಅನಿಸ್ತದೆ. ಮತ್ತೆ ಅದರಿಂದ ಅವ್ರು ಹೇಳ್ತಾರೆ, ನಾವು ಬನ್ನಂಜಿ ಅವರ ಪ್ರವಚನವನ್ನ ಕೇಳುತ್ತಾ ನಾವು ಎಷ್ಟು ಪ್ರಭಾವಿತರಾಗಿದ್ದೇವೆ, ಮತ್ತೆ ನಮ್ಮ ಸಂಸ್ಕೃತಿ ಎಷ್ಟು ಜನಕ್ಕೆ ಮುಟ್ಟುತ್ತಾ ಉಂಟು, ಅದರಿಂದ ಹೇಗೆ ಜನರ ಜೀವನವೂ ಒಂದು ಉದ್ಧಾರ ಆಗ್ತಾ ಉಂಟು ಅಂತ ಹೇಳುವಂತಹ ಕೃತಜ್ಞತೆಯನ್ನ ವ್ಯಕ್ತಪಡಿಸುವುದು ನೋಡುವಾಗ ಅವರ ಪ್ರಭಾವ ನನ್ನಂತವರ ಮೇಲೆ ಮಾತ್ರ ಅಲ್ಲ, ಜಗತ್ತಿನ ಎಲ್ಲೆಡೆ ಇರುವ ಅವರ ಶಿಷ್ಯ ವರ್ಗದ ಮೇಲೆ ಎಷ್ಟು ಆಗಿದೆ ಅಂತ ಹೇಳುವುದನ್ನ ನೀವು ಇತ್ತೀಚೆಗೆ ನಮ್ಮ ಅಮೆರಿಕದಲ್ಲಿ ವೀಣಕ್ಕೆ ಹೇಳಿದ ಹಾಗೆ ಬನ್ನಂಜೆ 90ರ ವಿಶ್ವನಮನದ ಕಾರ್ಯಕ್ರಮದ ಒಂದು ಯಶಸ್ಸನ್ನ ಕಂಡರೆ ಕೇಳಿದ್ರೆ ಗೊತ್ತಾಗ್ತದೆ ಅದು ಯಾವ ರೀತಿ ಇವತ್ತವರು ನಮ್ಮ ನಡುವೆ ಇಲ್ಲದೆ ಇರುವಾಗಲೂ ಅವರ ಪ್ರಭಾವ ಎಲ್ಲರ ಮೇಲೆಯೂ ಇನ್ನೂ ಕೂಡ ಉಂಟು, ಇನ್ನೂ ಕೂಡ ಮುಂದುವರಿಯುತ್ತದೆ ಅಂತ ಹೇಳುವಂಥದ್ದು ಅಂತ ಗೊತ್ತಾಗ್ತದೆ. ಹಾಗೆ ಅವರ ಈ ಪ್ರವಚನಗಳನ್ನ ಕೇಳ್ತಾ ಇದ್ದಾಗ ಅವರ ಕೆಲವು ಸಾಮಾನ್ಯ ಮತ್ತೆ ಅತ್ಯಂತ ಪಾಲಿಸಲಿಕ್ಕೆ ಸುಲಭವಾದಂಥ ಸರಳ ಸಲಹೆಗಳ ಬಗ್ಗೆಯೂ ಕೆಲವು ಮಾತುಗಳನ್ನು ಹೇಳ್ತೇನೆ. ಒಂದು ಕಡೆ ಅವರು ಧ್ಯಾನದ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ಧ್ಯಾನ ಅಂತಂದ್ರೆ ಮೂಗಿಡಿದುಕೊಂಡು ಉಸಿರೆಳೆದುಕೊಂಡು ಏಕಾಗ್ರಚಿತ್ತರಾಗಿ ಒಂದೇ ಮನಸ್ಸಿನಿಂದ ಕೂತ್ಕೊಳ್ಳೋದು ಧ್ಯಾನ ಆಗುವುದು ಅಲ್ಲ. ಅದರ ಬದಲಾಗಿ ನೀವು ಸಮೂಹವಾಗಿ ಕುಳಿತುಕೊಂಡು ಭಗವಂತನ ಧ್ಯಾನವನ್ನ ಮಾಡಿದ್ರೆ, ಆ ಪ್ರವಚನಗಳನ್ನ ಆಲಿಸಿದ್ರೆ ಅದು ಕೂಡ ಧ್ಯಾನದ ಹಾಗೆ ಆಗ್ತದೆ ಅಂತ ಒಂದು ಕಡೆ ಒಂದು ಮಾತು ಹೇಳ್ತಾರೆ. ಈ 2020 ಸಮಯದಲ್ಲಿ ಕೋವಿಡ್ನ ಸಮಯದಲ್ಲಿ ನಾವು ಅವರನ್ನ ಕಳೆದುಕೊಂಡಾಗ ಇಡೀ ಸಮಾಜವೇ ಒಂದು ದುಃಖದ ಮಡುವಿನಲ್ಲಿತ್ತು. ಆ ಸಮಯದಲ್ಲಿ ನಾವು ಅಮೆರಿಕದಲ್ಲಿ ಒಂದು ಶಿವಳ್ಳಿ ಕುಟುಂಬ ಅಂತ ಹೇಳುವಂತಹ ಒಂದು ಸಂಘಟನೆ, ಆ ಸಂಘಟನೆಯ ಸದಸ್ಯರೆಲ್ಲರೂ ಕೂತ್ಕೊಂಡು 10 ವಾರಗಳ ಕಾಲ ಬನ್ನಂಜಿ ಅವರ ಕಟ್ಟಕಡೆಯ ಪ್ರವಚನ, ಗೋಖಲೆ ಇನ್ಸ್ಟಿಟ್ಯೂಟ್ನಲ್ಲಿ ಆದಂತಹ ಪ್ರವಚನ ಉದ್ಧವ ಗೀತೆಯನ್ನ ಕೇಳಿದ್ದು. ಆ ಅನುಭವವನ್ನ ಇವತ್ತಿಗೂ ಕೂಡ ಅಲ್ಲಿಯ ಜನರು ನೆನಪಿಸಿಕೊಂಡು ನಾವು ಎಂತಹ ಒಂದು ಭಾಗ್ಯಶಾಲಿಗಳು, ಇಂತಹ ಪ್ರವಚನಗಳನ್ನ ಅವರು ಇಲ್ಲದೆ ಇರುವಾಗಲೂ
ಯೂಟ್ಯೂಬ್ ಮತ್ತು ಇನ್ನಿತರ ಮಾಧ್ಯಮಗಳ ಮುಖಾಂತರ ಕೇಳುವಂತಹ ಅವಕಾಶ ನಮಗೆ ಸಿಕ್ಕಿದೆ ಅಂತ ಹೇಳುವುದನ್ನು ನಾವು ಅನುಭವಿಸುವಾಗ ಮತ್ತೆ ಮತ್ತೆ ಅವರ ಪ್ರಭಾವ ನಮ್ಮ ಜೀವನದ ಮೇಲೆ ಎಷ್ಟು ಆಗಿದೆ ಅಂತ ಹೇಳುವುದನ್ನು ನಾವು ಗಮನಿಸಲಿಕ್ಕಾಗ್ತದೆ. ಸೊ ಹೀಗೆ ತುಂಬ ಅವರ ಅನುಭವಗಳು, ಅವರ ಒಡನಾಟದ ಒಂದು ಸಂದರ್ಭಗಳು ನೆನಪಾಗ್ತದೆ. ಆದರೆ ಸಮಯ ಮುಕ್ತಾಯ ಆಗ್ತಾ ಇದೆ. ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅನುವು ಮಾಡಿಕೊಡ್ತೇನೆ. ಹಾಗೆ ಈ ನನ್ನ ಮಾತುಗಳನ್ನು ಕೇಳಿ, ತಾಳ್ಮೆಯಿಂದ ಕೇಳಿ ಕುಳಿತುಕೊಳ್ಳೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ. ಅದಕ್ಕಿಂತಲೂ ಮಿಗಿಲಾಗಿ ಮತ್ತೆ ಪುನಃ ವೀಣಾಂಕಣಿಗೆ ನನ್ನನ್ನು ಇಲ್ಲಿವರೆಗೆ ಬರಬೇಕು ಅಂತ 2024ರ ಕೊನೆಯಲ್ಲಿಯೇ ಹೇಳಿ ನನ್ನ ಒಂದು ಮಾತನ್ನು ತೆಗೆದುಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಬರಬೇಕು, ಆಗಸ್ಟ್ ತಿಂಗಳಿನಲ್ಲಿರುವಂತಹ ಸಮಾರೋಪಕ್ಕೂ ಬರಬೇಕು ಅಂತೇಳಿ. ಸೊ ಬರುವ ಹಾಗೆ ನನ್ನನ್ನು ಪ್ರೇರೇಪಿಸಿದ ವೀಣಾಂಕನಿಗೆ ಮತ್ತು ಇಲ್ಲಿ ಬಂದಾಗ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇರುವಂತಹ ಈ ಕಲ್ಲಹಳ್ಳಿಯ ಅಪ್ಪಯ್ಯನ ಮನೆಯ ಎಲ್ಲ ಅಣ್ಣಂದರಿಗೆ, ಅಕ್ಕಂದರಿಗೆ ನನ್ನ ಧನ್ಯವಾದಗಳನ್ನು ಹೇಳುತ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.